ನಾಮಕ್ಕೆ ಸ್ತೋತ್ರ. ಈಗ ನಮಗೊಂದು ಪ್ರಶ್ನೆ ಬರ್ತದೆ, ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಏನು ಮಾಡಬೇಕು? ಪರಲೋಕ ರಾಜ್ಯಕ್ಕೆ ಎಂಥವ್ರು ಹೋಗ್ತಾರೆ? ಈ ಭೂಲೋಕದಲ್ಲಿ 60 ವರ್ಷ 50 ವರ್ಷ 70 ವರ್ಷ ನಾವು ಬದುಕುತ್ತೇವೆ. ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ದೇವ್ರ ಮಕ್ಕಳೇ ನಾವು ರಕ್ಷಣೆ ಹೊಂದ್ಬಿಡ್ತೀವಿ, ಒಳ್ಳೇದು. ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಸೈತನ ನಮ್ಮ ಮೇಲೆ ಕಣ್ಣಿಟ್ಟಿರ್ತಾನೆ. ಹೇಳ್ರಿ, ಸೈತನ ಏನಿಟ್ಟಿರ್ತಾನೆ ರೀ? ದಾವೀದನ ಮೇಲೆ ಸೌಲನು, ಕನ್ನಡದಲ್ಲಿ ಅಷ್ಟು ನೀಟಾಗಿ ಬರ್ದಿಲ್ಲ, ತಿಳ್ನೆ ಚೆನ್ನಾಗೈತೆ, ವಿಷಪು ಚೂಪು ಚೂಪೇನು ಅಂತೈತೆ. ಹಲ್ಲೆಲೂಯ. ದಾವೀದನ ಮೇಲೆ ಸೌಲನು ಎಂತ ಕಣ್ಣಿಟ್ಟಿದಂತೆ? ವಿಷದ ಕಣ್ಣಿಟ್ಟಿದ್ದಂತೆ. ವಿಷ 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 ಎಲ್ಲಿರ್ತೇಳ್ರಿ? ಹಾವಿನಲ್ಲಿರ್ತದೆ. ವಿಷ ಎಲ್ಲಿರ್ತದೆ ನೋಡ್ದೆ? ಹಾವಿನಲ್ಲಿ ಎಲ್ಲ, ಬರೀ ಮನುಷ್ಯರಲ್ಲಿ ಕೂಡ ಇರ್ತದೆ. ಹಲ್ಲೆಲೂಯ. ಈ ಸೌಲನು ದೇವರ ಮಕ್ಕಳೇ ದಾವೀದನ ಮೇಲೆ ವಿಷದ ಕಣ್ಣು ಇಟ್ಟಿದಂತೆ, ಅದೇ ರೀತಿಯಲ್ಲಿ ದೇವರ ಮಕ್ಕಳೇ ನಾವು ನೀವು ಪರಲೋಕ ರಾಜ್ಯಕ್ಕೆ ಹೋಗಬಾರ್ದು ಅಂತೇಳಿ ಸೈತಾನನ್ ಏನ್ ಮಾಡಿದ್ರೆ ಕಂಕಣ ಕಟ್ಟಿಕೊಂಡಿದ್ದಾನೆ. ಹಲ್ಲೆಲೂಯ. ನೀವು ಪರಲೋಕ ರಾಜ್ಯಕ್ಕೆ ಹೋಗಬಾರ್ದು. ನಾವು ರಕ್ಷಣೆ ಹೊಂದಿವಲ್ಲ, ನೀವು ರಕ್ಷಣೆ ಹೊಂದಿದ್ರು ಕೂಡ, ಚೆನ್ನಾಗಿ ಕೇಳಿಸ್ಕೊಡ್ರಿ, ನೀವು ರಕ್ಷಣೆ ಹೊಂದಿದ್ರು ಕೂಡ ನೀವೆಲ್ಲಿಗೆ ಹೋಗ್ಬಾರ್ದು? ನಾನು ಎಲ್ಲಿಗೆ ಹೋಗ್ಬಾರ್ದು? ನೀವೆಲ್ಲಿಗೆ ಹೋಗ್ಬಾರ್ದು? ಪರಲೋಕ ರಾಜ್ಯಕ್ಕೆ ಹೋಗ್ಬಾರ್ದು. ಸೈತನ್ ಎಲ್ಲಿಗೆ ಹೋಗ್ತಾನೆ ಹೇಳ್ರಿ? ನರಕಕ್ಕೆ ಹೋಗ್ತಾನೆ. ನಾನು ಹೋಗುವ ಸ್ಥಳದಲ್ಲಿ ಇವ್ರು ಹೋಗ್ಬೇಕಂತೇಳಿ ನಮ್ಮ ಮೇಲೆ ಕೂಡ, ಎಲ್ಲ ಪಕ್ಕದವ್ರು ಹೇಳ್ರಿ, ಸೈತಾನನು ನಿನ್ನ ಮೇಲೆ ನನ್ನ ಮೇಲೆ ವಿಷದ ಕಣ್ಣನ್ನು ಇಟ್ಟಿದ್ದಾನೆ. ನೋಡ್ರಿ, ಸೈತಾನು ಶತ ಪ್ರಯತ್ನ ಪಡ್ತಾನೆ. ಏನು ಗೊತ್ತಾ? ನಾನು ನೀನು ಪರಲೋಕ ರಾಜ್ಯಕ್ಕೆ ಹೋಗಬಾರ್ದು. ನರಕದಲ್ಲಿ, ಭೂಲೋಕದಲ್ಲಿ ಅನುಭವಿಸಿರುವ ಕಷ್ಟಗಳಲ್ಲದೆ ನರಕದಲ್ಲಿ ಕೂಡ 1,00,000 ಪಟ್ಟು 1,00,000 ಪಟ್ಟು ಕಷ್ಟ ಅನುಭವಿಸ್ಬೇಕಂತೇಳಿ. ಆದ್ರೆ ಯೇಸು ಸ್ವಾಮಿ ಪರಿಶುದ್ಧಾತ್ಮ ದೇವರು ನಾವು ನೀವು ನರಕ ರುಚಿ ನೋಡಬಾರ್ದು, ನಾವು ನೀವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂತೇಳಿ. ಅಂದ್ರೆ ದೇವರ ಆಸೆ ಚೆನ್ನಾಗಿದೆ, ಸೈತನ ಆಸೆ ನಮ್ಮ ವಿಷಯದಲ್ಲಿ ಕೆಟ್ಟದಾಗಿದೆ. ಆದರೆ ಸೈತನ್ ಏನ್ ಮಾಡ್ತಾನೆ ಗೊತ್ತಾ? ನಮ್ಮನ್ನ ತಾನೇ ಶೋಧಿಸ್ತಾನೆ, ಇಲ್ಲ ಮನುಷ್ಯರಿಂದ ಕೂಡ ನಮ್ಮನ್ನು ಶೋಧಿಸ್ತಾನೆ. ಹಲ್ಲೆಲೂಯ. ತಾನು ನೇರವಾಗಿ ಶೋಧಿಸ್ತಾನೆ. ಅಷ್ಟು ಮಾತ್ರವಲ್ಲ, ಮನುಷ್ಯರಿಂದ ಕೂಡ ನಮ್ಮನ್ನು ಏನ್ ಮಾಡ್ತಾನೆ? ಶೋಧಿಸ್ತಾನೆ. ಮನುಷ್ಯರಿಂದ ನಿಂದೆಗಳು ಬರುವಂತೆ ಮಾಡ್ತಾನೆ, ಕಷ್ಟಗಳು ಬರುವಂತೆ ಮಾಡ್ತಾನೆ, ಅನೇಕ ಸಾರಿ ಅವಮಾನಗಳು ಅನುಭವಿಸುವಂತೆ ಮಾಡುತ್ತಾನೆ. ಆ ಮಾಡುವಾಗ ಆ ಕಷ್ಟಗಳಿಗೆ ಬೇಸತ್ತೋಗಿ ಏನ್ ಬಿಡಪ್ಪ, ಹಿಂಗಿದ್ರೆ ಜೀವ ಸಾಕ್ಲು ಅಂತೇಳಿ ನಾವು ಕೂಡ ಲೋಕಾನುಸಾರವಂತ ಜನರ ಜೊತೆಗೆ ಬೆರೆತು ಬಿಡುತ್ತೇವೆ, ಇಲ್ಲ ಅವರಂಗೆ ನಾವು ಜೀವಿಸಿ ಬಿಡ್ತೇವೆ. ಹಲ್ಲೆಲೂಯ. ದೇವರ ಮಕ್ಕಳೇ, ಪೌಲನೊಂದು ಎಚ್ಚರಿಕೆ ಮಾತಾಡ್ತಾನೆ ತನ್ನ ಸಭೆಗೆ. ತೆಗಿರಿ ಆ ವಾಕ್ಯ ಓದ್ಕೊಳ್ಳೋಣ, ಇಂಟ್ರೊಡಕ್ಷನ್ ಪ್ರಾರ್ಥನೆ ಮಾಡೋಣ. ದೇವ್ರ ಮಕ್ಕಳು ತೆಗಿರಿ ಅಪೊಸ್ತಲ ಕಾರ್ಯಗಳು 14:22 ವಚನ. ಅಲ್ಲಿ ವಾಕ್ಯದ ನಾವು ಓದುವಾಗ ದೇವರ ಮಕ್ಕಳೇ, ಇಲ್ಲಿ ನೋಡ್ರಿ, ಪೌಲ ಹೇಳ್ತಾನೆ, ನಾವು ಬಹು ಸಂಕಟಗಳನ್ನು ತಾಳಿ, ನಾವು ಬಹು ಸಂಕಟ ಏನಂತೆ? ನಾವೇನ್ ತಾಳ್ಬೇಕಂತಮ್ಮ? ಅಮ್ಮ, ಅವ್ರು 4 ಮಾತಲ್ಲ ಏನಂದಂಗಿದ್ರೆ ನಾವೇ 20-30 ಮಾತಂದು ದಕ್ಷಿಂತೀವಿ. ಹಂಗಿರಬಾರ್ದು ದೇವ್ರ ಮಕ್ಕಳು. ವಾಕ್ಯದೆ ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಪರಲೋಕ ರಾಜ್ಯದೊಳಗೆ ಸೇರಬೇಕೆಂಬ ಎಚ್ಚರಿಕೆಯ ಮಾತನ್ನು ಹೇಳಿ ಅವರನ್ನು ಏನ್ ಮಾಡದಂತೆ? ಕ್ರಿಸ್ತ ನಂಬಿಕೆಯಲ್ಲಿ ಅವರನ್ನು ದೃಢಪಡಿಸಿದನು. ಹಲ್ಲೆಲೂಯ. ಚೆನ್ನಾಗಿ ಕೇಳಿಸ್ಕೊಡ್ರಿ ದೇವ್ರ ಮಕ್ಕಳೇ. ಅಮ್ಮ, ನೀನು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ? ನೀನೇ ಇನ್ನೊಬ್ಬರನ್ನ ನಿಂದೆಗೆ ಒಳಪಡಿಸಬಾರ್ದು. ಬಹಳ ಚೆನ್ನಾಗಿ ತಿಳ್ಕೊಳ್ರಿ ಇದನ್ನ. ಯಾವತ್ತಿಗೂ ನನ್ನಿಂದ ನಿನ್ನಿಂದ ಇನ್ನೊಬ್ಬರಿಗೆ ಹಾನಿ ಆಗಬಾರ್ದು, ನನ್ನಿಂದ ನಿನ್ನಿಂದ ಇನ್ನೊಬ್ಬರಿಗೆ ನಿಂದೆ ಬರಬಾರ್ದು. ಅವರಿಂದ ನಮಗೆ ಬಂದ್ರೆ ಪರವಾಗಿಲ್ಲ. ಕೆಲವೊಬ್ರು ನನ್ನ ಭಾಷೆ ಮಾಡ್ತಾರೆ, ಅಲ್ಲಣ್ಣ ಶೇಖರಣ್ಣ, ಅಯ್ಯಮ್ಮ ದೇವ್ರನ್ನ ಬೇಡಣ್ಣ, ಆಕೆ ಬೈದ್ರೆ ನನಗೆ ಪರವಾಗಿಲ್ಲ, ನಾನು ಬೈಬಾರ್ದ? ಅಮ್ಮ, ಅಯ್ಯಮ್ಗೆ ಆಕೆ ಸ್ವಲ್ಪ ಗೊತ್ತದೆ, ನಿನಗೆ ಜಾಸ್ತಿ ಗೊತ್ತಮ್ಮ, ನೀನು ಬೈಬಾರ್ದು. ಹಲ್ಲೆಲೂಯ. ನಾನು ಕೆಲವೊಬ್ರಿಗೆ ಹಿಂಗೆ ಹೇಳ್ತೀನಿ, ನೀನು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂತಿದ್ಯ, ಅವೆಲ್ಲ ಸ್ಟೋರಿ ಬೇಡ. ನೀನು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂತದಿ ಅಂದ್ರೆ ನೀನು ಬಹು ಸಂಕಟಗಳನ್ನ ನೋಡ್ದ, ಸೈತದಿಂದ ಶೋಧನೆ ಬರುತ್ತೆ, ಲೋಕದಿಂದ ಶೋಧನೆ ಬರ್ತದೆ, ಮತ್ತೆ ಆತ್ಮೀಯರಿಂದ ಆತ್ಮೀಯರಿಗೆ ಶೋಧನೆ ಬರ್ತವೆ. ಕೆಲವೊಂದು ಸಾರಿ ಆತ್ಮೀಯರು ಕೂಡ ತಿಳ್ಕೊಳ್ಳದೆ ಅಮಾನುಷವಾಗಿ ಮಾತಾಡ್ಬಿಡ್ತಾರೆ ದೇವರ ಮಕ್ಕಳೇ. ಅದಕ್ಕೋಸ್ಕರ ಪೌಲ ಹೇಳ್ತಾನೆ, ನಾವು ಬಹು ಸಂಕಟವನ್ನು ತಾಳಿ. ಆಗ ಏನಂತೆ ಸಿಸ್ಟರ್ಸ್, ಏನಂತ ಬ್ರದರ್? ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬ ಎಚ್ಚರಿಕೆ ಮಾತುಗಳನ್ನು ಹೇಳಿದೆನಂತ ದೇವರ ಮಕ್ಕಳೇ. ಇವಾಗ ನೀನು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ
ಕೇಳ್ರಿ, ಶ್ರಮೆಗಳಿಗೆ ಭಯಪಡಬಾರ್ದು, ಹಿಂಸೆಗಳಿಗೆ ಭಯಪಡಬಾರ್ದು. ನಿಜವಾದ ಕ್ರೈಸ್ತವನಿಗೆ ಬಹಳ ಹಿಂಸೆ ಬರ್ತವೆ, ಬಂದ್ರು ಕೂಡ ನಾವೇನ್ ಮಾಡಬೇಕು, ತಾಳ್ಬೇಕಂತೆ. ಒಂದು ಪೋಷನು ನಾವು ತಾಳಿದ್ರೆ ಏನಾಗ್ತದೆ, ನಾವು ತಾಳಿದ್ರೆ ಒಂದು ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ, ಎರಡನೇದು ಏನಂತ ಗೊತ್ತಾ, ಬೈಬಲ್ ವಾಕ್ಯ ನೋಡ್ಕೋಣ. ತೆಗಿರ್ತೀವಿ ಮಕ್ಕಳೇ, ಸುಂದರವಾದ ವಾಕ್ಯ. ಮತ್ತೇನು ಬರ್ ಸುವಾರ್ತೆ 5ನೇ ಅಧ್ಯಾಯ 11ನೇ ವಚನ ನೋಡೋಣ. ವಾಕ್ಯದಲ್ಲಿ ಇರ್ತದೆ, ನನ್ನ ನಿಮಿತ್ತವಾಗಿ. ನೋಡ್ದ, ಯಾರು? ಯೇಸುವಿನ ನಿಮಿತ್ತವಾಗಿ. ಎಲ್ಲ ಅನ್ರಿ, ಯೇಸುವಿನ ನಿಮಿತ್ತವಾಗಿ ಅನ್ರಿ. ಅದು ದೇವ್ರ ಮಕ್ಕಳೇ, ಯೇಸುವಿನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೋರಿಸಿದರೆ ನೀವು ಧನ್ಯರು. ಜೋರಾಗಿ ಚಪ್ಪಳಾಗ್ರಿ. ಹಲ್ಲೆಲೂಯಾ. ಯಾರು ಧನ್ಯರು? ಹೇಳ್ರಿ, ಯಾರು ಧನ್ಯರು? ಬರೀ ನಾವು ಅಂತ ನಾವು ಅಂತಂದು ಒಬ್ಬರು ಬರವಲ್ದು ನೋಡ್ರಿ. ನಾನು ಧನ್ಯಳು, ನಾನು ಧನ್ಯನು. ಯಾರಾದ್ರೂ ನನ್ನ ನಿಂದಿಸಿದ್ರೆ, ಕೆಟ್ಟ ಮಾತು ಸುಳ್ಳಾಗಿ ಹೋರಿಸಿದ್ರೆ, ಏಸೇಪನ ಮೇಲೆ ಅನೇಕ ಜನರು ಸುಳ್ಳಾಗಿ ತಪ್ಪಾಗಿ ಹೋರಿಸಿದ್ರು, ಏಸೇಪನನ್ನ ದೇವರು ಹಿಡಿದು ಆಶೀರ್ವದಿಸಿದನು. ಹಲ್ಲೆಲೂಯಾ. ನೋಡ್ರಿ, ವಾಕ್ಯದಲ್ಲಿ ಏನಂತ ಬರ್ಪಡ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೋರಿಸ್ತಾರಂತ. ನೋಡ್ರಿ ದೇವ್ರ ಮಕ್ಕಳೇ, ಸುಳ್ಳಾಗಿ ಹೋರಿಸಿದರೆ, ನಿಜವಾಗಿ ಹೋರಿಸಿದ್ರೆ ಪರವಾಗಿಲ್ಲ, ಕೆಲವೊಬ್ರು ಸುಳ್ಳಾಗಿ ಹೋರಿಸಿಬಿಡ್ತಾರಂತೆ. ಹಲ್ಲೆಲೂಯಾ. ಏಸೇಪನ ಮೇಲೆ ಪೋಟಿಫರನ ಹೆಂಡತಿ ಸುಳ್ಳಾಗಿ ಹೋರಿಸಿದಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮೇಲೆ ಕೂಡ ಪರಿಸರ ಶಾಸ್ತ್ರಿಗಳು ಸುಳ್ಳಾಗಿ ಹೋರಿಸಿದರು. ಪೌಲನ ಮೇಲೆ ಕೂಡ ಸುವಾರ್ತೆ ಸಾರುವಾಗ ಸುಳ್ಳಾಗಿ ಹೋರಿಸಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸುಳ್ಳಾಗಿ ಎಂತೆ ಹೋರಿಸಿದರೆ ನೀವು ಧನ್ಯರು. ಏನ್ ಮಾಡ್ಬೇಕಂತೆ? ನೆಕ್ಸ್ಟ್ ಸಂತೋಷ ಪಡಿ. ಏನ್ ಪಡ್ಬೇಕಂತೆ? ಅದಕ್ಕೆ ಬದಲಾಗಿ ನಾವು ದುಃಖ ಪಡ್ತದ್ವಿ. ಅವ್ರು ಹಿಂಗಂದ್ರು, ಇವ್ರು ಹಂಗಂದ್ರು. ಲೋಕದವ್ರು ಹಂಗೆ ದುಃಖ ಪಡ. ನಾವು ಸಂತೋಷ ಪಡ್ಬೇಕಂತ. ವಾಕ್ಯ ಗೊತ್ತಿದ್ದರು ಸಂತೋಷ ಪಡ್ತಾರ. ನಾನು ಮಾಡಿದ ತಪ್ಪಿಗೆ ಅವ್ರು ನಿಂದೆ ಹಾಕಿದ್ದಾರೆ, ನನ್ನ ಮೇಲೆ ಸುಳ್ಳು ಹೊರಿಸಿದ್ದಾರೆ, ನಾನು ಧನ್ಯಳು ಅಂತೇಳಿ, ನಾನು ಧನ್ಯ ಅಂತ ಹೇಳಿ ಏನ್ ಮಾಡ್ತಾರ ಅವರು? ಸಂತೋಷ ಪಡಿರಿ. ನೋಡ್ರಿ, ಯೇಸು ಹೇಳ್ತಾನೆ, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಹೌದಾ? ಪರಲೋಕದಲ್ಲಿ ನಿಮಗಿನ್ನ ಬಲ್ಪ್ ಡಿಮ್ ಡಿಕ್ ಅಂತದಲ್ಲ, ನಿಮಗೆ ಪರಲೋಕದಲ್ಲಿ ಏನು ಸಿಗ್ತದ? ನಮಗೆ ಬಹಳ ಫಲ ಸಿಗುತ್ತಂತ. ಅದಕ್ಕೋಸ್ಕರ ದೇವ್ರ ಮಕ್ಕಳೇ, ನಾವು ಏನು ಸಹಿಸ್ಕೊಂಡು ಹೋಗ್ಬೇಕಂತೆ ಪರಲೋಕ ರಾಜ್ಯದೊಳಗೆ? ಬಹು ಸಂಕಟಗಳನ್ನು. ಒಂದ್ಯಾಕ ಪೋಷನು ಅವರಿಗೆ ಬಹು ಸಂಕಟ ಬಂದಿರಬಹುದು, ನಮಗೆ ಸಂಕಟ ಬಂದಿರಬಹುದು. ಆ ಸಂಕಟವನ್ನು ನಾವು ತಾಳಬೇಕು. ನಾವೇ ಇತರರ ಮೇಲೆ ನಿಂದೆ ಹಾಕುವಂಥದ್ದು ಬಿಡಬೇಕು ಕ್ರೈಸ್ತವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಂದಿಗೆ ನಿಂದೆಯನ್ನು, ಅಪರಾಧಕ್ಕೆ ಅಪರಾಧವನ್ನು ಹೋಲಿಸಬಾರ್ದಂತೆ. ನಾವು ಕ್ಷಮಿಸುವಾಗ ದೇವರು ನಮ್ಮನ್ನು ಏನ್ ಮಾಡ್ತಾರೆ? ಬಹಳ ಆಶೀರ್ವಾದ ಮಾಡ್ತಾರೆ. ಆಮೇಲೆ ಹಲ್ಲೆಲೂಯಾ. ದೇವ್ರ ರಾಜ್ಯಕ್ಕೆ ಹೋಗುವಂಥವ್ರು ಸಂಕಟಗಳು ಬರ್ತಾವ, ಹಿಂಸೆ ಬರ್ತಾವ, ನೋವು ಬರ್ತಾವ. ಸ್ವಲ್ಪ ನಾವು ತಾಳಿಕೊಂಡು ಹೋಗುದಾರೆ ನಾವು ದೇವ್ರ ರಾಜ್ಯಕ್ಕೆ ಹೋಗುತ್ತೇವೆ. ಹಲ್ಲೆಲೂಯಾ. ಮತ್ತೆ ದೇವ್ರ ರಾಜ್ಯಕ್ಕೆ ಹೋಗೋದು ಮಾತ್ರವಲ್ಲ, ಪರಲೋಕದಲ್ಲಿ ನಮಗೆ ಫಲ ಇರ್ತದ, ಅಧಿಕವಾದ ಫಲ ಇರ್ತದ, ಬಹಳ ಫಲ ಸಿಗ್ತಂತೆ. ಏನು ಸಿಗ್ತಂತೆ? ನಮಗೆ ಬಹಳ ಫಲ ಸಿಗುತ್ತಂತೆ. ಆ ಫಲ ನೋಡಿ ನಾವು ಅನ್ಕೋತೀವಂತೆ, ಆ ಫಲ ನೋಡಿ ಅನ್ಕೋತೀವಂತೆ, ಇನ್ನೂ 4 ಜನ ಕ್ಯಾಕರ್ಸ್ ಉಳಿದ್ರೆ ಚೆನ್ನಾಗಿತ್ತಲ್ಲ ಅನ್ಕೊಳ್ತೀವಂತೆ. ಒಂದ್ಸಾರಿ ಏಸನ್ನ ಒಬ್ಬ ಅಮ್ಮ ಊಟ ಕರೆದ್ಲ, ನೀವು ನೋಡಿರ್ತೀವಿ ವಿಡಿಯೋ. ಹೋಗಿರುವಾಗ ಊಟ ಮಾಡ್ತಾನೆ ಏಸನ್ನ, ದೇವಸ್ಥಾನ ಊಟ ಮಾಡ್ತಿರುವಾಗ ఆ స్త్రీ గంట బంధు రే దున్నుపోతులాగా ఉన్నావు కదరా, పని చేసుకొని చేయొచ్చు కదరా, పని చేయొచ్చు కదరా, బ్యాగ్ తగిలించుకొని బ్యాగ్ పెట్టుకొని ఊరున్నంత తిరిగి అక్కడిక్కడ బూ తింటావురా ಸಿಗ್గు లేనివాడు ಅಂತೇಳಿ ಕ್ಯಾಕ್ರಿಸಿ 2 ಸಾರಿ ಉಗುಳದಂತೆ. ಎಷ್ಟು? 2 ಸಾರಿ ಉಗುಳತ್ಲೆ. ಈಗ ರೋಷ ತಂದ್ಕೊಂಡು ಏಸನ್ನ ಎದ್ದು ಹೊರಗಡೆ ಬರಲ್ಲಂತೆ. ಯಾಕಂದ್ರೆ ಅದಕ್ಕೆ ಎದ್ದು ಬಂದ್ರಿಗಿನ ಆತನ ಅನ್ಬೋದಂತೆ. ಏನಂತ ಹೇಳ್ತಿಗೆ, ಏನೇ ನಿಮ್ಮ ಪಾಸ್ಟರ್ ಅಂತ ಅವನಿಗೇನು ಅಷ್ಟು ಸಿಟ್ಟೈತೆ, ಮೂಗಿನ ಮೇಲೆ ಎಷ್ಟು ಕೋಪ ಐತೆ, ಸೇವಕನಂದ್ರೆ ಸ್ವಲ್ಪ ತಾಳ್ಮೆ ಇರ್ಬೇಕಬ್ಬ, ಸೇವಕ ಅಂದ್ಮೇಲೆ ಹಿಂಗಿರ್ಬೇಕಂತೇಳಿ ಅಂತಿರ್ತದೆ. ಊಟ ಮಾಡಿಕೊಂಡಮ್ಮ ನಾನು ಹೋಗಿ ಬರ್ತಮ್ಮ ಅಂತ ಹೇಳಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳೇ ಚೆನ್ನಾಗಿ ಅರ್ಥ ಮಾಡಿದ್ರು ಮಕ್ಕಳೇ. ಆ ಊಟ ಇಟ್ಟರ ಸಲುವಾಗಿ ದೇವರು ಆ ಮನೆಯನ್ನ ಏಸನ್ನ ಮೂಲಕ ಆಶೀರ್ವಾದ ಮಾಡಿದಂತ ದೇವರು. ಹಲ್ಲೆಲೂಯಾ, ಆಮೆನ್. ನಾವು ಊಟ ಕೊಡೋದ್ರ ಮೂಲಕ ನಾವು ಏನೇ ಮಾಡಲಿ ಅದ್ರ ಮೂಲಕ